ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಗಣೇಶ್ ಹಿರಿಯ ಮಾತಾಡ್ತಾ ಇರುವಂಥದ್ದು. ನೋಡಿ, ಸುಮಾರು 40 ವರ್ಷಗಳಿಂದ ಇದ್ದಿದ್ದಂತಹ ಅಡಿಕೆ ತೋಟವನ್ನು ತೆಗೆದು ಪುನಃ ಅದನ್ನು ಗದ್ದೆ ಕೃಷಿ, ಭತ್ತದ ಕೃಷಿ ಮಾಡಬೇಕು, ಅದರೊಟ್ಟಿಗೆ ಸಾವಯವ ತರಕಾರಿ ಮಾಡಬೇಕು ಅಂತೇಳಿ ಮಾಡಿರುವಂತಹ ಜಾಗ ಇದು. ಸುಮಾರು ಅರ್ಧ ಎಕರೆಗಿಂತ ಜಾಸ್ತಿ ಇದೆ. ಇದರಲ್ಲಿ ಆರ್ಗಾನಿಕ್ ಆಗಿ ಯಾವುದೇ ಕೆಮಿಕಲನ್ನು ಹಾಕದೆ ತರಕಾರಿಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಮಣ್ಣನ್ನು ಹದ ಮಾಡಿ ತರಕಾರಿಯನ್ನು ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದರೆ, ರಾಸಾಯನಿಕ ಮುಕ್ತವಾದಂತಹ ತರಕಾರಿಯನ್ನು ನಾನು ಬೆಳಿಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಎನ್ನುವಂಥ ದೃಷ್ಟಿಯಿಂದ. ಅದಕ್ಕಾಗಿ ನಾನು ಆಯ್ಕೆ ಮಾಡಿರುವಂಥದ್ದು ವೇದಾಲ್ಯಾಕ್ಸಿನ ಪ್ರಾಡಕ್ಟ್ಗಳು. ರಾಜಸ್ಥಾನದಲ್ಲಿರುವಂತಹ ಸೂಪರ್ ವೇದಾಲ್ಯಾಕ್ಸ್ ಕಂಪನಿನ ಪ್ಯೂರ್ಲಿ ಆರ್ಗಾನಿಕ್ ಪ್ರಾಡಕ್ಟ್ಗಳೇನಿದೆ ಅದರಲ್ಲಿ ಒಂದಾಗಿರುವಂಥದ್ದು ಕೃಷಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳು. ಸಾವಯವ NPK ಇದೆ, ಗ್ರೋತ್ ಪ್ರಮೋಟರ್ ಅಂತ ಲಿಕ್ವಿಡ್ ಇದೆ, ಕೆಲವು ಗ್ರ್ಯಾನ್ಯುವೆಲ್ಸ್ ಇದೆ. ಅದನ್ನೆಲ್ಲ ಹಾಕಿಕೊಂಡು ಕೃಷಿಯನ್ನು, ತರಕಾರಿಯನ್ನು ಬೆಳಿಬೇಕು ಅಂತ ಮಾಡಿರುವಂಥದ್ದು. ಪ್ರಥಮ ಬಾರಿಗೆ ಒಂದು ಪ್ರಾಡಕ್ಟನ್ನು ನಾನಾಗಿ ಉಪಯೋಗಿಸಿಕೊಳ್ಳಬೇಕು, ನಾನು ಅದನ್ನು ಯೂಸ್ ಮಾಡಬೇಕು, ಅದರ ರಿಸಲ್ಟನ್ನು ಪಡಿಬೇಕು, ಮತ್ತೊಮ್ಮೆ ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಹದ ಮಾಡ್ತೀನಿ. ಕೆಲವು ದಿನಗಳಲ್ಲಿ 2-3 ದಿವಸದಲ್ಲಿ ಬಿತ್ತನೆ ಪ್ರಾರಂಭ ಆಗ್ತದೆ. ಒಂದು ಕಡೆ ಹಲಸಂಡೆ, ಬದನೆಕಾಯಿ, ಮೆಣಸು, ಸೌತೆ, ಬೆಂಡೆ ಈ ರೀತಿಯಾಗಿ ಕೃಷಿ ಮಾಡಬೇಕು ಅಂತ, ತರಕಾರಿ ಕೃಷಿ ಮಾಡಬೇಕು ಅಂತ ನಾನು ಯೋಚಿಸಿ ಈ ರೀತಿ ಮಣ್ಣನ್ನು ಹದ ಮಾಡಿರುವಂಥದ್ದು. ಕಂಪನಿಯಲ್ಲಿ ತುಂಬ ಪ್ರಾಡಕ್ಟ್ಗಳಿದ್ದಾವೆ. ಹೆಲ್ತಿಗೆ ಬೇಕಾದಿದೆ, ವೆಟರ್ನರಿ ಇದೆ, ಅಗ್ರಿಕಲ್ಚರ್ ಇದೆ. ನಾವೆಲ್ಲರಿಗೂ ಪ್ರಮೋಟ್ ಮಾಡ್ತೀವಿ, ಆದರೆ ಅದರ ರಿಸಲ್ಟನ್ನು ತೋರಿಸಬೇಕಲ್ಲ, ನಾವು ಬಾಯಲ್ಲಿ ಹೇಳೋದಲ್ಲ. ಯಾಕೆಂತೇಳಿದರೆ ನಮ್ಮದು ಪ್ಯೂರ್ಲಿ ಆರ್ಗಾನಿಕ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇರೋ ಕಾರಣ ಅದರ ರಿಸಲ್ಟನ್ನು, ಫಲಿತಾಂಶವನ್ನು ತಾನು ಪಡೆದು ಮತ್ತೆ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನನ್ನ ಇಂಟೆನ್ಷನ್ ಇರುವುದೇ. ಅದಕ್ಕೋಸ್ಕರನೇ ಹದ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಿತ್ತನೆ ಆದಮೇಲೆ ಮೊಳಕೆ ಬಂದು ಸಸಿ ಆಗ್ತದೆ. ಆಮೇಲೆ ಇನ್ನೊಂದು ಸಾರಿ ನಿಮಗೆ ಇದರ ವಿಡಿಯೋವನ್ನು ಮಾಡಿ ತೋರಿಸ್ತೀನಿ ನಾನು. ನೋಡಿ, ಬಹಳ ಚಂದ ಹದ ಮಾಡಿದ್ದೇನೆ. ನೋಡಿ, ಈ ರೀತಿಯಾಗಿ ನೀರನ್ನು ಸಿಂಪಡಣೆ ಮಾಡುವಂಥದ್ದು, ಗದ್ದೆಯನ್ನು ಹದ ಮಾಡಿ ನೀರು ಸಿಂಪಡಣೆ ಮಾಡುವಂಥ ಕೆಲಸ. ಹಾಗಾಗಿ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ, ರಿಸಲ್ಟನ್ನು ತಗೊಳ್ತೀನಿ. ಆಮೇಲೆ ಇನ್ನೊಂದು ಸಾರಿ ಚೆನ್ನಾಗಿರುವಂತಹ, ಬೆಳೆದಿರುವಂತಹ, ಹಚ್ಚ ಹಸಿರಾಗಿರುವಂತಹ ವಿಡಿಯೋವನ್ನು ಇನ್ನೊಂದು ಸಾರಿ ನಿಮಗೆ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.